ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ 2026ನೇ ವರ್ಷ ಹೇಗಿರಲಿದೆ? ಗ್ರಹಗಳು ಯಾವ ಸಂದೇಶ ಕೊಡ್ತಿವೆ? ಬನ್ನಿ, ಈ ವರ್ಷದ ಸಂಪೂರ್ಣ ಪಯಣ ಹೇಗಿರುತ್ತೆ ಅಂತ ಒಟ್ಟಿಗೆ ನೋಡೋಣ. 2026 ವೃಶ್ಚಿಕ ರಾಶಿಯವರಿಗೆ ಒಂದು ದೊಡ್ಡ ಬದಲಾವಣೆಯನ್ನೇ ತರಲಿದೆ. ಇದು ಕೇವಲ ಹೊರಗಿನ ಬದಲಾವಣೆಗಳ ವರ್ಷ ಅಲ್ಲ, ಬದಲಾಗಿ ಇದು ನಮ್ಮೊಳಗೆ ನಾವು ನೋಡಿಕೊಳ್ಳುವ, ಅಂದ್ರೆ ಆತ್ಮಾವಲೋಕನ ಮಾಡಿಕೊಳ್ಳುವ ಮತ್ತು ವೈಯಕ್ತಿಕವಾಗಿ ಬೆಳೆಯುವಂತಹ ಸಮಯ. ಹಾಗಾದ್ರೆ ಈ ವರ್ಷದ ಭವಿಷ್ಯವನ್ನ ರೂಪಿಸೋ ಶಕ್ತಿಗಳು ಯಾವುವು? ಉತ್ತರ ಇರೋದು ಪ್ರಮುಖ ಗ್ರಹಗಳ ಸಂಚಾರದಲ್ಲಿ. ಇವು ನಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೂ ಪ್ರಭಾವ ಬೀರ್ತವೆ. ನೋಡಿ, ಈ ವರ್ಷದ ಪ್ರಮುಖ ಘಟನೆಗಳನ್ನ ಡಿಸೈಡ್ ಮಾಡೋದೇ ಗುರು, ಶನಿ ಮತ್ತೆ ರಾಹು. ನಾವು ಮುಂದೆ ಮಾತಾಡೋ ಪ್ರತಿಯೊಂದು ವಿಷಯಕ್ಕೂ ಇವೇ ಅಡಿಪಾಯ. ಉದಾಹರಣೆಗೆ, ಗುರು ನಮ್ಮ ಜ್ಞಾನವನ್ನ ಹೆಚ್ಚಿಸಿದ್ರೆ, ಶನಿಯ ವಕ್ರಗತಿ ಅಂದ್ರೆ ಶನಿ ಗ್ರಹ ಹಿಂದಕ್ಕೆ ಚಲಿಸುವ ಹಾಗೆ ಕಾಣುವ ಸಮಯ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡುತ್ತೆ. ಸರಿ, ಈ ಎಲ್ಲಾ ಗ್ರಹಗಳ ಪ್ರಭಾವದಿಂದ ವೃಶ್ಚಿಕ ರಾಶಿಯವರ ಜೀವನ ಒಟ್ಟಾರೆಯಾಗಿ ಹೇಗಿರುತ್ತೆ? ಈಗ ಅದರ ಬಗ್ಗೆ ನೋಡೋಣ ಬನ್ನಿ. ಈ ವರ್ಷದ ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಗುರುಗ್ರಹ. ಜೂನ್ 2ರ ನಂತರ ಗುರು ನಿಮ್ಮ ಭಾಗ್ಯಸ್ಥಾನ ಅಂದ್ರೆ 9ನೇ ಮನೆಗೆ ಬರ್ತಾನೆ. ಇದರಿಂದ ಜ್ಞಾನ ಸಂಪಾದನೆಗೆ, ಸ್ಪಿರಿಚುವಲ್ ಜರ್ನಿಗೆ ಮತ್ತು ಪರ್ಸನಲ್ ಗ್ರೋತ್ಗೆ ಅದ್ಭುತವಾದ ಅವಕಾಶಗಳು ಸಿಗ್ತವೆ. ಆದರೆ ವರ್ಷದ 2ನೇ ಭಾಗದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಜುಲೈನಿಂದ ಡಿಸೆಂಬರ್ ತನಕ ಶನಿ ವಕ್ರಗತಿಯಲ್ಲಿ ಇರೋದ್ರಿಂದ ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ಒಂದಲ್ಲ 2 ಸಲ ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ಇದನ್ನ ಹಳೆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಫ್ಯೂಚರ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೊಳ್ಳೋಕೆ ಸಿಕ್ಕಿರೋ ಒಳ್ಳೆ ಅವಕಾಶ ಅಂತನೂ ಅನ್ಕೋಬಹುದು. ಈಗ ಎಲ್ಲರಿಗೂ ತುಂಬಾನೇ ಮುಖ್ಯವಾದ ವಿಷಯಕ್ಕೆ ಬರೋಣ, ಅಂದ್ರೆ ಕೆರಿಯರ್ ಮತ್ತೆ ಫೈನಾನ್ಸ್. 2026 ಈ ವಿಚಾರದಲ್ಲಿ ಏನ್ ತರ್ತಿದೆ? ವೃತ್ತಿ ಜೀವನಕ್ಕೆ ಗುರುಬಲ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಜೂನ್ ನಂತರ ಹೊಸ ಸ್ಕಿಲ್ಸ್ ಕಲಿಯೋಕೆ, ಹೈಯರ್ ಎಜುಕೇಷನ್ಗೆ ಹೋಗೋಕೆ ಅಥವಾ ನಿಮ್ಮ ನಾಲೆಜ್ ಬೇಸ್ಡ್ ಫೀಲ್ಡ್ಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಾಧಿಸೋಕೆ ಒಳ್ಳೊಳ್ಳೆ ಅವಕಾಶಗಳು ತೆರೆದುಕೊಳ್ತವೆ. ಹಾಗಾದ್ರೆ ಈ ಸಮಯದಲ್ಲಿ ಏನೆಲ್ಲ ಆಗಬಹುದು? ಹೊಸ ಟ್ರೈನಿಂಗ್ಗಳು, ತುಂಬಾ ದಿನಗಳಿಂದ ಪೆಂಡಿಂಗ್ ಇದ್ದ ಪ್ರಾಜೆಕ್ಟ್ಗಳಿಗೆ ಚಾಲನೆ ಸಿಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಕೆಲಸದ ವಿಷಯವಾಗಿ ಪ್ರಯಾಣ ಮಾಡೋ ಯೋಗ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಶನಿಗ್ರಹ 5ನೇ ಮನೆಯಲ್ಲಿ ಇರೋದ್ರಿಂದ ರಿಸಲ್ಟ್ಸ್ ತಕ್ಷಣಕ್ಕೆ ಸಿಗದೇ ಇರ್ಬೋದು. ಕ್ರಿಯೇಟಿವ್ ಕೆಲಸಗಳಲ್ಲಿ ಯಶಸ್ಸು ಬೇಕು ಅಂದ್ರೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ತುಂಬಾನೇ ಬೇಕಾಗುತ್ತೆ. ಆದ್ರೆ ಚಿಂತೆ ಬೇಡ, ನೀವು ಹಾಕೋ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಇದೊಂಥರ ಮಿಕ್ಸ್ಡ್ ರಿಸಲ್ಟ್ಸ್ ಕೊಡೋ ವರ್ಷ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಿಂದ ಲಾಭ ಆಗ್ಬೋದು, ಆದರೆ ಷೇರು ಮಾರುಕಟ್ಟೆ ಅಂತ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ತುಂಬಾನೇ ಎಚ್ಚರಿಕೆ ಬೇಕು. ಆಸ್ತಿಪಾಸ್ತಿ ವಿಷಯಗಳಲ್ಲಿ ಸ್ವಲ್ಪ ಅಸ್ಥಿರತೆ ಇರೋ ಸಾಧ್ಯತೆ ಇದೆ. ಕರಿಯರ್, ದುಡ್ಡು ಇದೆಲ್ಲದರ ಜೊತೆಗೆ ಆರೋಗ್ಯ ಮತ್ತು ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಯಾಕಂದ್ರೆ ಅವೇ ನಮ್ಮ ಜೀವನದ ನಿಜವಾದ ಅಡಿಪಾಯ. 2026ರಲ್ಲಿ ಈ ಕ್ಷೇತ್ರಗಳಲ್ಲಿ ಏನನ್ನು ನಿರೀಕ್ಷಿಸಬಹುದು? ಆರೋಗ್ಯದ ವಿಚಾರದಲ್ಲಿ ಶನಿಯ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ. ಜ್ಯೋತಿಷ್ಯದಲ್ಲಿ 5ನೇ ಮನೆ ಅಂದ್ರೆ ಅದು ನಮ್ಮ ಹೃದಯ, ಕ್ರಿಯೇಟಿವಿಟಿ ಮತ್ತೆ ನಮ್ಮ ಯೋಗಕ್ಷೇಮವನ್ನ ಸೂಚಿಸುತ್ತೆ. ಶನಿ ಇಲ್ಲಿರೋದ್ರಿಂದ ಈ ವರ್ಷ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ವಿಶೇಷವಾಗಿ ಸ್ಟ್ರೆಸ್ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಕಾಳಜಿ ಬೇಕೇ ಬೇಕು. ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಕ್ಕೆ ಕೆಲವು ಸಿಂಪಲ್ ಟಿಪ್ಸ್ ಇವೆ. ರೆಗ್ಯುಲರ್ ಆಗಿ ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ಊಟದಲ್ಲಿ ಸ್ವಲ್ಪ ಶಿಸ್ತು ಇರಲಿ. ಮೈಂಡ್ ಪೀಸ್ ಆಗಿರೋಕೆ ಪ್ರಯತ್ನಿಸಿ. ಮತ್ತೆ ಮುಖ್ಯವಾಗಿ ಶನಿ ವಕ್ರಗತಿ ಸಮಯದಲ್ಲಿ ಹೆಲ್ತ್ ಚೆಕಪ್ ಮಾಡಿಸೋದನ್ನ ಮರಿಬೇಡಿ. ಸಂಬಂಧಗಳ ವಿಷಯದಲ್ಲಿ 2 ತರಹದ ಪ್ರಭಾವಗಳನ್ನ ನೋಡಬಹುದು. ಒಂದ್ ಕಡೆ ಗುರುಗ್ರಹ ಕುಟುಂಬದ ಜೊತೆಗಿನ ಬಾಂಧವ್ಯವನ್ನ ಗಟ್ಟಿ ಮಾಡಿದ್ರೆ, ಇನ್ನೊಂದ್ ಕಡೆ ರಾಹುವಿನ ಪ್ರಭಾವದಿಂದ ಮನೆಯಲ್ಲಿ ಅಥವಾ ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಆಗ್ಬೋದು. ಇಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಮಾತಾಡೋದು ಮತ್ತು ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ. ಸರಿ, ಈ ಗ್ರಹಗಳ ಪ್ರಭಾವವನ್ನ ಬ್ಯಾಲೆನ್ಸ್ ಮಾಡಿ ವರ್ಷವನ್ನ ಚೆನ್ನಾಗಿ ಬಳಸ್ಕೊಳ್ಳೋದು ಹೇಗೆ? ಅದಕ್ಕೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳಿವೆ. ಹೌದು, ಈ ವರ್ಷದ ಸವಾಲುಗಳನ್ನು ಎದುರಿಸಿ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ? ಅದಕ್ಕೂತ್ರ ಇಲ್ಲಿದೆ ನೋಡಿ. ತುಂಬಾನೇ ಸಿಂಪಲ್ ಆದ್ರೆ ಪವರ್ಫುಲ್ ಆದ ಪರಿಹಾರಗಳಿವು.
ಗುರುಗ್ರಹದ ಅನುಗ್ರಹಕ್ಕೆ ಗುರು ಮಂತ್ರ ಹೇಳೋದು, ಶನಿದೇವನನ್ನ ಶಾಂತವಾಗಿಡೋಕೆ ಶನಿವಾರ ಹನುಮಾನ್ ಚಾಲೀಸ ಓದೋದು ಮತ್ತೆ ರಾಹುವಿನ ಪ್ರಭಾವ ಕಡಿಮೆ ಆಗೋಕ್ಕೆ ದಾನ ಮಾಡೋದು ಇವೆಲ್ಲವೂ ಪಾಸಿಟಿವ್ ಎನರ್ಜಿಯನ್ನ ತಂದುಕೊಡ್ತವೆ. ಇಷ್ಟೆಲ್ಲ ನೋಡಿದ ಮೇಲೆ 2026 ವೃಶ್ಚಿಕ ರಾಶಿಯವರಿಗೆ ಕೊಡುವ ಅತಿದೊಡ್ಡ ಪಾಠವಾದ್ರೂ ಏನು? ಈ ಒಂದು ವಾಕ್ಯದಲ್ಲೇ ಇಡೀ ವರ್ಷದ ಸಾರಾಂಶ ಅಡಗಿದೆ ಅಂತ ಹೇಳ್ಬೋದು. ಇದು ಹೊರಗಿನ ಜಗತ್ತನ್ನ ಗೆಲ್ಲೋಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ವರ್ಷ. ಜ್ಞಾನ ಮತ್ತು ತಾಳ್ಮೆ ಇವೆರಡೇ ಈ ವರ್ಷದ ಯಶಸ್ಸಿನ ಸೀಕ್ರೆಟ್ ಫಾರ್ಮುಲಾ. ಹಾಗಾಗಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆ. ಮುಂಬರುವ ವರ್ಷದಲ್ಲಿ ವೈಯಕ್ತಿಕ ಪಯಣದಲ್ಲಿ ಕಲಿಯಬಹುದಾದ ಅತ್ಯಮೂಲ್ಯ ಪಾಠ ಯಾವುದು ಅಂತ ಅನ್ಸುತ್ತೆ? ನೆನಪಿರ್ಲಿ, ಆಂತರಿಕ ಬೆಳವಣಿಗೆಯೇ 2026ರ ನಿಜವಾದ ಸಂಪತ್ತು.